ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವಾರಾಹಿ ದೇವಿಯ ನಾಮ ಬೀಜ ಮಂತ್ರಗಳಿಂದ ಎಷ್ಟೊಂದು ಜನಕ್ಕೆ ಒಳ್ಳೆಯದಾಗಿದೆ. ಹಾಗೂ ತಕ್ಷಣಕ್ಕೆ ನಮಗೆ ಕಷ್ಟ ಬಂದಾಗ ಪರಿಹಾರ ಅಂತ ನಾವು ಹುಡುಕುವ ಸಮಯದಲ್ಲಿ ವಾರಾಹಿ ದೇವಿಯ ಈ ಒಂದು ದಿನ ಮಂತ್ರನ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ಮಂತ್ರನ ನೀವು ಪಠಣೆ ಮಾಡೋದ್ರಿಂದ ಈ ಮಂತ್ರ ಬಂದು ರಾತ್ರಿ ನೀವು ಮಲಗುವ ಮುಂಚೆ ಹೇಳ್ಕೊಳ್ಳಿ. ಬೆಳಗಾಗುವಷ್ಟರಲ್ಲೇ ಒಂದು ಶುಭ ಸುದ್ದಿನ ಕೇಳ್ತೀರಾ. ಯಾಕೆ ಅಷ್ಟೊಂದು ಶಕ್ತಿ ವಾರಾಹಿ ದೇವಿಯ ಮಂತ್ರಗಳಿಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ನಂಬಿಕೆ ಇಟ್ಟು ಈ ಮಂತ್ರಗಳನ್ನ ಸಾಕಷ್ಟು ಜನ ಅವರ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇರುತ್ತೆ, ಇಲ್ಲಾಂದರೆ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಾಡಿಕೊಂಡ್ರೂ ಕೂಡ ಸಾಕಷ್ಟು ಜನಕ್ಕೆ ಆ ಪರಿಹಾರ ಅನ್ನೋದು ಸಿಕ್ಕಿರಲ್ಲ. ನಾನಾ ಥರ ಇರುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ಆ ಒಂದು ಮನಸ್ಸಿನ ಭಾರನ ಯಾವ ರೀತಿ ಇಳಿಸ್ಕೊಳ್ಳೋದು ಅನ್ನೋದು ಕೂಡ ಒಂದು ಗೊಂದಲದಲ್ಲಿರ್ತೀರ. ಅದಕ್ಕೋಸ್ಕರ ಈ ಮಂತ್ರನ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಮಂತ್ರ ಬಂದು ಎಲ್ಲದಕ್ಕೂ ನಮಗೆ ಒಳ್ಳೆಯದಾಗುತ್ತೆ. ಏನೇ ಒಂದು ಕಷ್ಟದಲ್ಲಿದ್ದಾಗ, ಅಕಸ್ಮಾತ್ ನೀವೆಲ್ಲೇ ಒಂದು ಪ್ರಯಾಣ ಮಾಡುವಾಗ ಏನಾದರೂ ಒಂದು ನಿಮಗೆ ತೊಂದರೆ ಬಂತು, ಇಲ್ಲಾಂದರೆ ಮನೆಯಲ್ಲಿ ಇರುವಾಗಲೇ ಯಾರ ಕಡೆಯಿಂದನೋ ಒಂದು ಫೋನ್ ಬಂತು, ಅಕಸ್ಮಾತಾಗಿ ನಮಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಆ ಸಮಯದಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ಮನ್ವಿತಾ ಸಿಸ್ಟರು ಅಂತಂದ್ಬಿಟ್ಟು, ನಮಸ್ತೆ ಮೇಡಮ್, ಹೌದು ನೀವು ಹೇಳಿದ ಮಾತು ತುಂಬ ನಿಜ ಮೇಡಮ್. ನಾನು ಕೂಡ ಬರೀ ಮಂತ್ರೋಚ್ಚಾರಣೆಗಳಿಂದಲೇ ನನ್ನ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡಿದ್ದೇನೆ. ಯಾವುದೇ ರೀತಿಯ ಕ್ರೀಮ್ಗಳನ್ನು ನಾನು ಮುಖಕ್ಕೆ ಹಚ್ಚುವುದಿಲ್ಲ ಮೇಡಮ್. ತಾಯಿ ಅಮ್ಮನ ಈ ಸೌಂದರ್ಯ ಮಂತ್ರವನ್ನು ಸಹ ಪ್ರತಿನಿತ್ಯ ಪಠಿಸುತ್ತೇನೆ. ಅಂದರೆ ಸೌಂದರ್ಯದ ಒಂದು ಮಂತ್ರನ ಶೇರ್ ಮಾಡಿದೆ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಎಲ್ಲರೂ. ಮಂತ್ರಗಳಿಗೆ ಅದರದೇ ಆದಂತಹ ಶಕ್ತಿ ಇದೆ ಸ್ನೇಹಿತರೆ. ತುಂಬ ಜನ ಹೇಳ್ಕೊಂಡ್ವಿ, ಅದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಸಾಕಷ್ಟು ಜನ ಒಂದು ಹಾಸ್ಪಿಟ್ಲಲ್ಲಿ ನಮಗೆ ಏನೋ ತೊಂದರೆ ಇತ್ತು, ಅದರಿಂದ ರಿಪೋರ್ಟ್ ಕೂಡ ಬರುವಾಗ ನಾವು ತುಂಬ ಅಂದರೆ ತುಂಬ ನೋವಲ್ಲಿದ್ವಿ. ಯಾವ ಥರ ಒಂದು ನೆಗೆಟಿವ್ ಆಗಿ ಬರುತ್ತಾ ಅಂತಂದ್ಬಿಟ್ಟು ತುಂಬ ಪಾಸಿಟಿವ್ ಆಗಿ, ಅಂದರೆ ನಿಮಗೇನು ಇಲ್ಲ ಅಂತಂದ್ಬಿಟ್ಟು ನಮಗೆ ಒಂದು ರಿಪೋರ್ಟ್ ಬಂತು, ತುಂಬ ಖುಷಿಯಾಯಿತು ಅಂತ ಒಬ್ಬರು ಕಮೆಂಟ್ ಮಾಡಿದ್ರೆ. ಇನ್ನೊಬ್ಬರು, ನಾವು ಮನೆ ಕಟ್ಟಿದ್ದೀವಿ, ನಮಗೆ ಕೆಲಸ ಸಿಕ್ತು, ನಮ್ಮ ಮಕ್ಕಳ ಬಿಸ್ನೆಸ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ, ಮಕ್ಕಳಿಗೆ ಒಳ್ಳೆ ರೀತಿಯಲ್ಲೇ ಒಂದು ಕೆಲಸ ಸಿಕ್ಕಿದೆ, ಮದುವೆ ತುಂಬ ಚೆನ್ನಾಗಿರುವಂಥವ್ರ ಒಂದು ಸಂಬಂಧ ಬಂದಿದೆ ನಮಗೆ. ಈ ರೀತಿ ಸ್ನೇಹಿತರೆ ಸಾಕಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ. ಒಬ್ಬೊಬ್ಬರಿಗೆ ನಾವು ಏನೇ ಮಾಡಿದ್ರೂ ನಮ್ಮ ಕಷ್ಟನ ಆ ತಾಯಿ ಕಡಿಮೆ ಮಾಡ್ತಾ ಇಲ್ಲ, ನಮ್ಮ ಕಣ್ಣೀರನ್ನ ಒರೆಸ್ತಾ ಇಲ್ಲ ಅಂತಂದ್ಬಿಟ್ಟು ನೋವು ಕೂಡ ಪಡ್ತಾ ಇದ್ದೀರಾ. ದಯವಿಟ್ಟು ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನುಷ್ಯ ಅಂದ ಮೇಲೆ ಕಷ್ಟಗಳಂತೂ ಬಂದೇ ಬರುತ್ತೆ. ಅದು ತಾಳ್ಮೆಯಿಂದ ನಾವು ಹೋದರೆ ನಮಗೆ ಜಯ ಅಂತೂ ಸಿಕ್ಕೇ ಸಿಗುತ್ತೆ. ತಾಯಿ ತಪ್ಪದೆ ತಡವಾಗಬಹುದು, ಆದರೆ ನಮಗೆ ವರವಂತೂ ಕೊಟ್ಟೇ ಕೊಡ್ತಾಳೆ. ಅಷ್ಟು ಶಕ್ತಿಯುತವಾದ ನಾವು ಏನು ತೊಂದರೆ ಪಡ್ತಾ ಇರ್ತೀವಿ ನೋಡಿ, ಅದನ್ನು ತಪ್ಪದೆ ಅದರಿಂದ ನಾವು ಯಾವ ರೀತಿ ಹೊರಗೆ ಬರಬೇಕು ಅನ್ನೋದು ನಮ್ಮ ಕೈಯಲ್ಲೇ ಆ ತಾಯಿ ಮಾಡಿಸ್ತಾಳೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿಯುತವಾದ ಮಹಾ ವಾರಾಹಿ ದೇವಿಯ ಮಂತ್ರ ಇದು. ಓಂ ಶ್ರೀ ವಜ್ರವಾರಾಹಿಯೇ ನಮಃ. ಈ ಮಂತ್ರನ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು 2 ನಿಮಿಷ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ. ಆ 2 ನಿಮಿಷದಲ್ಲಿ ನೀವು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು. ಆ ಮಂತ್ರನ ಹೇಳಿಕೊಂಡು ನೀವು ಭಕ್ತಿಯಿಂದ ಮಲಗಿ ಬೆಳಗಾಗೋದ್ರಲ್ಲಿ ಒಂದು ಮಿರಾಕಲ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನಡೆಯುತ್ತೆ. ಈ ರೀತಿ ಪ್ರತಿನಿತ್ಯ ಮಾಡ್ಕೊಳ್ಬಹುದು, ಆಗ ಒಂದು ಬದಲಾವಣೆ ಆಗುತ್ತೆ. ಇಷ್ಟೇ ಸರಳವಾಗಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.